ಹಾಯ್ ಎವ್ರಿವನ್. ಈಗ ಕ್ಯಾಲೆಂಡರ್ ರಿಲೇಟೆಡ್ ಒಂದು ಕ್ವಶನನ್ನು ನೋಡೋಣ. ವಿಚ್ ನೆಕ್ಸ್ಟ್ ಇಯರ್ ಹ್ಯಾಸ್ ಸೇಮ್ ಕ್ಯಾಲೆಂಡರ್ ಆಫ್ 1897. ಸೊ ಇಲ್ಲಿ 1897ರ ಕ್ಯಾಲೆಂಡರನ್ನು ಹೊಂದಿರುವ ನೆಕ್ಸ್ಟ್ ಸೇಮ್ ಕ್ಯಾಲೆಂಡರನ್ನು ಹೊಂದಿರುವ ಇಯರನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಸೇಮ್ ಕ್ಯಾಲೆಂಡರ್ ಅಂದರೆ ಏನು ಅದನ್ನು ತಿಳ್ಕೊಬೇಕು. ಫಸ್ಟ್ ಸೇಮ್ ಕ್ಯಾಲೆಂಡರ್ ಅಂದ್ರೆ ಸೇಮ್ ಡೇ, ಸೇಮ್ ಡೇಟ, ಸೇಮ್ ಮಂತ್. ಸೊ ಯಾವುದೇ ಒಂದು ವರ್ಷದ ಯಾವುದೇ ತಿಂಗಳಿರ್ಬೋದು ಮತ್ತು ಯಾವುದೇ ಡೇಟ್ ಇರ್ಬೋದು, ದಿನ, ಆ ಎರಡು ಇಯರ್ಗಳಲ್ಲಿ ಇವು ಏನು ಇರಬೇಕು, ಸೇಮ್ ಇರಬೇಕು. ಸೊ ಅಂಥವುಗಳಿಗೆ ನಾವೇಂತೀವಿ ಸೇಮ್ ಕ್ಯಾಲೆಂಡರನ್ನು ಹೊಂದಿದೆ ಅಂತ ಅನ್ಕೋತೀವಿ. ನೆಕ್ಸ್ಟ್ ಇಲ್ಲಿ ನಾವು 1897 ಚೆಕ್ ಮಾಡುವಾಗ 1897/4 ಮಾಡಬೇಕು. 4 ಮಾಡಿದಾಗ ನೆಕ್ಸ್ಟ್ ಅದು ಏನಾಗುತ್ತೆ, ಈಕ್ವಲ್ ಟು 97/4 ಅಂತಲೂ ಬರಿಬೋದು. ಸೊ ಯಾವುದೇ ಒಂದು ವರ್ಷದ ಕೊನೆಯ 2 ಡಿಜಿಟನ್ನು 4ರಿಂದ ಭಾಗಿಸಿದಾಗ ರಿಮೈಂಡರ್ 0 ಅಂತಂದ್ರೆ ಅದು ಲೀಪ್ ಇಯರ್, 0 ಬರಲಿಲ್ಲ ಅಂದರೆ ಅದು ನಾನ್ ಲೀಪ್ ಇಯರ್. ಸೊ ಇಲ್ಲಿ 97/4 ಮಾಡಿದಾಗ ರಿಮೈಂಡರ್ 1 ಬರ್ತಾ ಇದೆ. ಸೊ ಇದು 97 ಅನ್ನೋದು ನಾನ್ ಲೀಪ್ ಇಯರ್. ಸೊ ನೆಕ್ಸ್ಟ್ ಸೇಮ್ ಕ್ಯಾಲೆಂಡರ್ ಕೂಡ ಏನಾಗಿರಬೇಕು, ನಾನ್ ಲೀಪ್ ಇಯರ್ ಆಗಿರಬೇಕು. ನೆಕ್ಸ್ಟ್ ಇಲ್ಲಿ ರಿಮೈಂಡರ್ 1 ಇದ್ದಾಗ ನಾವು ಸೇಮ್ ಕ್ಯಾಲೆಂಡರನ್ನು ಪಡೆಯುವಾಗ ಏನು ಮಾಡಬೇಕು, ರಿಮೈಂಡರ್ 1 ಇದ್ದಾಗ +6 ಮಾಡಬೇಕು. ರಿಮೈಂಡರ್ 2 or 3 ಇತ್ತಂದ್ರೆ ಅದಕ್ಕೆ ನಾವು +11 ಮಾಡಬೇಕು. ನೆಕ್ಸ್ಟ್ ರಿಮೈಂಡರ್ 0 ಇದ್ದಾಗ ನಾವು +28 ಅಂದರೆ 28ಅನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ 1897 ಇಲ್ಲಿ ರಿಮೈಂಡರ್ 1 ಇರೋದ್ರಿಂದ +6 ಮಾಡ್ತೀವಿ. ಸೊ ಅವಾಗ ಇದು ಏನಾಗುತ್ತೆ, 1903 ಆಗುತ್ತೆ. ಬಟ್ ಇಲ್ಲಿ 1903 ಅನ್ನೋದು ಇಲ್ಲಿ ಏನಾಗುತ್ತೆ ಅಂದರೆ 1903 - 1897 ಮಾಡಿದಾಗ ಇಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ, 6 ಬರುತ್ತೆ. ಅಂದರೆ ಇನ್ನು 6 ಆಡ್ ಡೇಸ್ ಬರ್ತಾ ಇದ್ದಾವೆ. ಸೊ ಇಲ್ಲಿ ನಮ್ಗೆ ಏನು ಬರಬೇಕು, 7 ಆಡ್ ಡೇಸ್ ಬರಬೇಕು ಅಥವಾ 7 ಮಲ್ಟಿಪಲ್ ಆಡ್ ಡೇಸ್ ಬರಬೇಕು. ಅಂದಾಗ ಮಾತ್ರ ಅದು ಏನಾಗಿರುತ್ತೆ, ಸೇಮ್ ಕ್ಯಾಲೆಂಡರ್ ಆಗಿರುತ್ತೆ. ಸೊ ಇಲ್ಲಿ 6 ಆಡ್ ಡೇಸ್ ಬರ್ತಾವೆ. ಸೊ 6/7 ಮಾಡಿದಾಗ ರಿಮೈಂಡರ್ 0 ಬರೋಂಗಿಲ್ಲ. ಸೊ ಇಲ್ಲಿ ರಿಮೈಂಡರ್ ಏನು ಬರಬೇಕು, 0 ಬರಬೇಕು. ಅಂದಾಗ ಮಾತ್ರ 1897ರ ಸೇಮ್ ಕ್ಯಾಲೆಂಡರ್ 1900 ಏನಾಗಿರುತ್ತೆ, 1903 ಆಗಿರುತ್ತೆ. ಸೊ ಇದು 1903 ಅನ್ನೋದೇನು 1897ರ ಸೇಮ್ ಕ್ಯಾಲೆಂಡರ್ ಅಲ್ಲ. ನೆಕ್ಸ್ಟ್